ಹಲೋ ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ. ನಮ್ಮೂರು ಶಿವಮೊಗ್ಗ. ಇವತ್ತು ನಾನು ನನ್ನ ಫ್ರೆಂಡು ಒಂದು ಕಡೆ ಫಂಕ್ಷನ್ ಇದೆ, ಹಂಗಾಗಿ ಮತ್ತೇನು ಟ್ರಿಪ್ಪು ಆಗುತ್ತೆ. ಒಂದು ಒಳ್ಳೆ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಸುಮಾರು ಪ್ಲ್ಯಾನ್ಸ್ ಇದೆ ನಮ್ಮದು. ಫಸ್ಟ್ ಒಂದು ಫಂಕ್ಷನ್ ಮುಗಿಸ್ಕೊಂಡು ಅದಾದಮೇಲೆ ಒನ್ ಡೇ ಏನೇನು ನಾವು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ನೆಕ್ಸ್ಟ್ ನಿಮಗೆ ಹೇಳ್ತೀವಿ. ಬನ್ನಿ, ಸ್ಟೇ ಟ್ಯೂನ್. ಶಿವಮೊಗ್ಗದಿಂದ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ವಿ. ಅನ್ಫಾರ್ಚುನೇಟ್ಲಿ ನಮಗೆ ಫ್ರೀ ಟಿಕೆಟ್ ಇರೋ ಬಸ್ ಸಿಗಲಿಲ್ಲ, ಸ್ಲೀಪರ್ ಕೋಚೆ ಬಸ್ ಸಿಕ್ತು. ಮತ್ತು ನಮ್ಮ ಟೈಮಿಗೆ ಬಸ್ ಸಿಕ್ತಲ್ಲ ಅಂಥೇಳಿ ಅದೇ ಬಸ್ಗೆ ಮಂಗಳೂರು ರೀಚ್ ಆದ್ವಿ. ಅರ್ಲಿ ಮಾರ್ನಿಂಗ್ ಆದ್ದರಿಂದ ನಾವು ಡೈರೆಕ್ಟ್ ಕುತ್ತೂರಿಗೆ ಹೋಗೋಣ, ಆದಿಸ್ಥಳ ಕೊರಗಜ್ಜ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲೇ ರೆಡಿ ಆಗೋಣ ಅಂಥೇಳಿ ಅಲ್ಲಿಂದ ಆಟೋ ತೊಗೊಂಡ್ವಿ. ನಾವು ಏನು ಡಿಸೈಡ್ ಮಾಡಿದ್ವಿ ಅಂದರೆ ಹೋಲ್ ಡೇಗೆ ಒಂದೇ ಆಟೋ ಬುಕ್ ಮಾಡಿಬಿಡೋಣ, ಸುಮಾರು ಪ್ಲೇಸಸ್ನು ಕವರ್ ಮಾಡ್ಬೋದು. ಮತ್ತು ನಾವು ಆಟೋ ಹೊಸದಾಗಿ ಹಿಡಿಯೋದು ಮತ್ತು ಅಲ್ಲಿ ಸ್ಟಾಪ್ ಮಾಡೋದು ಬೇಡ ಅಂಥೇಳಿ ನಾವು ಒಂದೇ ಆಟೋದಲ್ಲೇ ಹೊರಟ್ವಿ. ಅದಾದಮೇಲೆ ಅಲ್ಲಿ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲೂ ಫೋಟೋ ಮತ್ತು ವೀಡಿಯೋ ತೆಗಿಯೋಂಗಿಲ್ಲ. ನಾನು ಗ್ಯಾಪಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ಆಮೇಲೆ ಅಜ್ಜಂಗೆ ಫೇವ್ರೇಟು ಸರಾಯಿ, ಆಮೇಲೆ ವಿಳೆದೆಲೆ ಪಾನು ಮತ್ತು ಚಕ್ಲಿ ಹೂವು ಕೊಡಬೇಕು. ನಾವು ತಗೊಂಡು ಒಳಗಡೆ ಹೋದ್ವಿ. ನೋಡ್ಬೋದು, ನನಗೆ ದೇವಸ್ಥಾನ ಅಂದರೆ ನಮ್ಮ ಕಡೆ ಎಲ್ಲ ಇರುತ್ತಲ್ವ, ಗೋಪುರ ಒಳಗಡೆ ಹೋಗಬೇಕು, ಗಂಟೆ ಹೊಡಿಬೇಕು, ನಾನು ಆ ಥರ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಫುಲ್ ಶಾಕ್ ಆಗಿಬಿಡ್ತು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕೊರಗಜ್ಜಂದು ದೇವಸ್ಥಾನ. ಆದರೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನು ಮನಸ್ಸಲ್ಲಿ ಸ್ವಲ್ಪ ಏನೇನೋ ಅಂದ್ಕೊಂಡು ಹೋಗಿದ್ದೆ. ಈಗ ಅದೆಲ್ಲ ನನಗೆ ನೆರವೇರಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ದರ್ಶನ ಮುಗಿಸಿ ನಾವು ಮತ್ತೆ ಅಲ್ಲಿಂದ ನಾವು ಫೇಮಸ್ ಯಾವುದೇ ದೇವಸ್ಥಾನಗಳಿದಾವೋ ಹತ್ತಿರ ಅದಕ್ಕೆಲ್ಲ ಹೊರಟ್ವಿ, ಎಲ್ಲ ದೇವಸ್ಥಾನಗಳನ್ನು ನೋಡೋಣ ಅಂತ ಹೇಳಿ. ದೊಡ್ಡ ಇದೆಲ್ಲ ಈ ಬಾಯ ಬಂದ್ರು. ಹೋಯ್ತು ಬಾ. ಅದಾದಮೇಲೆ ವೈದ್ಯನಾಥ ಟೆಂಪಲ್ ಅಂತ ಹೇಳಿ ಅಲ್ಲೇ ಹತ್ತಿರದಲ್ಲಿತ್ತು, ಅಲ್ಲಿಗೂ ಹೋಗಿ ದರ್ಶನ ಮಾಡಿದ್ವಿ. ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ಕೈ ಮುಗಿದು ನಾವು ನೆಕ್ಸ್ಟ್ ಹೊರಟ್ವಿ. ಬಟ್ ದೇವಸ್ಥಾನ ಮಾತ್ರ ಒಳ್ಳೆ ಲೊಕೇಶನಲ್ಲಿತ್ತು, ಒಂಥರ ಪೀಸಾಗಿತ್ತು, ನೋಡ್ಬೋದು ನೀವು. ಅಕ್ಕೋ ಇಲ್ಲಿ ಬಾ, ಒಂದೇ ನಿಮಿಷ ನಂದಿತ್ತು ಹಿಂಗೆ ಇವತ್ತು ಕೈ ಕಾಣಿಸ್ತಿಂದ. ಹಾಂ, ನಡ್ಕೊಂಡು ಹೋಗ್ತಾರೆ. ಬರಪ್ಪ.
ಇಲ್ಲೊಂದು ತಕ್ಕೋಬೋದು ನೋಡಿ ಫೋಟೋ. ಫೇಮಸ್ ಆಗಲಿಂದ ಬಿಟ್ಟಿದ್ದಾರೆ ಅನಿಸುತ್ತೆ. ಹಾಂ ಫೇಮಸ್ ಆಗಲಿ ಸ್ವಲ್ಪ ಅಂತ. ನಂಗೆ ಯಾವ ದೇವ್ರುಗಳಂತಾನೆ ಗೊತ್ತಾಗ್ತಾ ಇಲ್ಲ, ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲ್ಲ, ಈ ಕಡೆ ಎಲ್ಲ ಪರಿವಾರ ದೇವರುಗಳು. ನಾವು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಅದಾದಮೇಲೆ ಬೀಚ್ ಸೈಡ್ ಹೋಗೋಣ ಅಂಥೇಳಿ ಬೀಚ್ ಸೈಡ್ಗೆ ಹೊರಟ್ವಿ. ನನಗೆ ನನ್ನ ಬೆಸ್ಟ್ ಫ್ರೆಂಡ್ಗೆ ಇಬ್ರಿಗೂ ಬೀಚ್ ಅಂದರೆ ಸಖತ್ ಇಷ್ಟ. ಅದರಲ್ಲೂ ನಾವಿಬ್ಬರೇ ಗರ್ಲ್ಸ್ ಟ್ರಿಪ್ ಮಾಡಿದ್ದು ಇನ್ನೂ ಸಖತ್ ಖುಷಿ ಆಯಿತು. ಆ್ಯಂಡ್ ಇವತ್ತು ಹೋಲ್ ಡೇ ನಮಗೆ ಚೆನ್ನಾಗೇ ಇತ್ತು. ಎಲ್ಲ ಕಡೆ ದೇವ್ರ ದರ್ಶನ ಆಗಲಿ, ಎಲ್ಲೂ ನಮಗೆ ಲೇಟ್ ಆಗಿಲ್ಲ. ಎಲ್ಲ ಕಡೆಯೂ ಎಲ್ಲ ಬೇಗ ಬೇಗ ದರ್ಶನ ಆಯಿತು. ನಾವು ಹೋಲ್ ಡೇ ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ವಲ್ಲ ಅದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.